ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಆನಂದ ಯಾತ್ರಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ಕಂಬಳಿ ಹುಳ ಹೇಗೆ ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಿಟ್ಟೆಗಳು ತಮ್ಮ 10 ಹಲವು ಹಂತಗಳಲ್ಲಿ ಜೀವನ ಚಕ್ರದ ಮೂಲಕ ಇವು ಬೆಳೀತಾ ಹೋಗ್ತವೆ. ಫಸ್ಟ್ ಏನಿದೆ ಅಂದರೆ ಇವು ಎಗ್ನ ರಿಲೀಸ್ ಮಾಡ್ತಾ ಹೋಗ್ತವೆ. ಅದಕ್ಕೂ ಮೊದಲು ಚಿಟ್ಟೆಗಳ ಜೀವನ ಚಕ್ರ 4 ಹಂತಗಳಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಅಡ್ಡ, ಅಂಡಪ್ಪದ, ಪ್ಯೂಪ ಮತ್ತು ವಯಸ್ಕ ಅಂತೇಳಿ. ಚಿಟ್ಟೆಗಳು ಬದಲಾಗೋದು ಹೇಗೆಂದರೆ ಅವು 4 ಹಂತಗಳಲ್ಲಿ ಅವು ಚಿಟ್ಟೆ ಬದಲಾಗ್ತವೆ. ಫಸ್ಟು ಅಡ್ಡ ಅಂಡ ಮತ್ತು ಎಗ್ನ ರಿಲೀಸ್ ಮಾಡ್ತಾ ಹೋಗ್ತವೆ. ಈ ಜೀವನ ಚಕ್ರದಲ್ಲಿ ಏನಿದೆ, ಫಸ್ಟು ಎಗ್ನ ಅವು ರಿಲೀಸ್ ಮಾಡ್ತವೆ. ಎಲ್ಲಿ ಅಂದರೆ ಎಲೆಗಳ ಮೇಲೆ ಶಾಖ ಇರುವಂಥ ಜಾಗ ಏನಿದೆ ಅಲ್ಲಿ ಇವು ಎಗ್ನ ರಿಲೀಸ್ ಮಾಡ್ತವೆ. ಹೆಣ್ಣು ಚಿಟ್ಟೆ ಮಾತ್ರ ಅದರ ಜೀವಿತಾವಧಿಯಲ್ಲಿ ಏನಿದೆ 100,000 ಸಾವಿರಾರು ಮೊಟ್ಟೆಗಳನ್ನ ಇಡ್ತಾ ಹೋಗ್ತವೆ. ಕೆಲವು ದಿನಗಳಲ್ಲಿ ಇಡ್ಬೋದು, ಇಲ್ಲ ಕೆಲವು ವಾರಗಳಲ್ಲಿ ಕೂಡ ಇಡ್ಬೋದು. ನೆಕ್ಸ್ಟ್ ಏನಿದೆ, ಲಾರ್ವಾ ಸ್ಟೇಜಸ್ ಸ್ಟಾರ್ಟ್ ಆಗುತ್ತೆ. ಲಾರ್ವಾ ಸ್ಟೇಜಸ್ ಸ್ಟಾರ್ಟ್ ಆದಮೇಲೆ ಇವು ತೂಕನ ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಇವು ಆಹಾರನ ಬೇಗನೆ ಬೇಗ ಜಾಸ್ತಿನೇ ಸೇವನೆ ಮಾಡ್ತಾ ಹೋಗ್ತವೆ. 10 ಬಾರಿ ಇದರ ಚರ್ಮವನ್ನು ರಿಲೀಸ್ ಮಾಡ್ತಾ ಹೋಗ್ತವೆ. ಚರ್ಮ ರಿಲೀಸ್ ಮಾಡೋದು ಆ ಸ್ಟೇಜಿಗೆ ಏನಂತೀವಿ ಅಂದರೆ ಮಾಲ್ಟ್ ಅಂತ ಹೇಳಿ ಕರಿತೀವಿ. ಇದು ಬೆಳವಣಿಗೆ ಆಗ್ತಾ ಏನಾಗುತ್ತೆ, ಇದು ಚಿಟ್ಟೆ ಗಟ್ಟಿ ಆಗ್ತಾ ಹೋಗುತ್ತೆ. ಆಹಾರ ಬೇಗ ಇಲ್ಲಿ ಸೇವನೆ ಮಾಡ್ತವೆ ಚಿಟ್ಟೆ. ಇದು ಈಗ ಅದರದ್ದು ಲೇಯರ್ ಸರ್ಫೇಸ್ ಕೋಟ್ ಏನಿದೆ ಅದನ್ನು ರಿಲೀಸ್ ಮಾಡ್ತಾ ಆಹಾರ ಇದನ್ನು ಸೇವನೆ ಮಾಡ್ತಾ ಇದು ಚಿಟ್ಟೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಸರ್ಫೇಸ್ ಕೋಟ್ನ ರಿಲೀಸ್ ಮಾಡಿ ಚಿಟ್ಟೆಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಲಾರ್ವಾ ಅಂತ ಏನಿದೆ ಅದು ಪೂರೈಸಿದ ಮೇಲೆ ಇದು ಅಡ್ಡಪದ ಪ್ಯೂಪ ಹಂತಕ್ಕೆ ಪ್ರವೇಶ ಮಾಡುತ್ತೆ. ಚಿಟ್ಟೆ ಪ್ಯೂಪ ಅಂತ ನಾವೇನಂತ ಕರಿತೀವಿ ಅಂದರೆ ಚಿಸಾಲಿಸ್ ಅಂತ ಹೇಳಿ ಕರಿತೀವಿ. ಪ್ಯೂಪ ಅಂತ ಅದು ಏನಿದೆ ಅಂದರೆ ಅದು ಕೆಲವು ದಿನ ಆಗಿರ್ಬೋದು, ಇಲ್ಲ ಕೆಲವು ವಾರ ಆಗಿರ್ಬೋದು. ಹೀಗೆ ಚಿಟ್ಟೆ ಅಂತ ಪ್ಯೂಪ ಹಂತದಿಂದ ಅದು ವಯಸ್ಕ ಹಂತಕ್ಕೆ ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ. ಇದು ತನ್ನ ಸೌಂದರ್ಯ ಮತ್ತು ರೆಕ್ಕೆಗಳು ಬಗೆ ಬಣ್ಣಗಳಲ್ಲಿ ಈ ಚಿಟ್ಟೆಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಇದು ಸಂವಹನ, ಸಂತಾನೋತ್ಪತ್ತಿ ಮತ್ತು ಹೊಸ ಸ್ಥಳಗಳನ್ನು ಹುಡುಕ್ತವೆ. ಮತ್ತು ಪ್ರಮುಖ ಚಟುವಟಿಕೆಗಳು ಕೂಡ ಇವು ಭಾಗಿಯಾಗ್ತವೆ. ಅವಕ್ಕೂ ಕೂಡ ಮನುಷ್ಯರ ಥರನೇ ಅವಕ್ಕೂ ಬದುಕಬೇಕು. ನಾವು ಯಾವ ಥರ ಬದುಕಬೇಕು, ನಾವು ಆಹಾರನ ಹೇಗೆ ಸೇವನೆ ಮಾಡ್ತೀವೋ ಅವು ಅದೇ ಥರನೇ ಎಲ್ಲ ಸವಾಲುಗಳನ್ನು ಎದುರಿಸಿ ಕೂಡ ಲೈಫ್ನ ಅವು ಪೂರೈಸಬೇಕಾಗುತ್ತೆ. ಆಯುಷ್ಯ ಮತ್ತು ಅವು ಕೆಲವು ವಾರ ಬದುಕ್ಬೋದು, ಇಲ್ಲ ಒಂದೇ ದಿನ ಬದುಕ್ತವೆ. ಇನ್ನು ಕೆಲವು 6 ತಿಂಗಳು ಬದುಕ್ತವೆ. ಅದು ಪರಿಸರ ಮತ್ತು ಮುಖ್ಯ ಆಹಾರ ಲಭ್ಯತೆ ಪ್ರಾಣಿಗಳನ್ನೂ ಎದುರಿಸೋ ಸವಾಲು ಮತ್ತು ಬಯೋಲಾಜಿಕಲ್ ಲೈಫ್ ಸ್ಟೈಲ್ಸ್ ಏನಿದೆ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಅವು ಬದುಕ್ತಾ ಹೋಗ್ತವೆ. ಕೆಲವು ಚಿಟ್ಟೆಗಳು ಏನು ಮಾಡ್ತವೆ ಅಂದರೆ ಎತ್ತರವಾಗಿರೋ ಹಿಮಾಲಯ ಅಂತ ಅಷ್ಟು ದೂರಕ್ಕೂ ಕೂಡ ಪ್ರಯಾಣ ಮಾಡ್ತವೆ. ಹೀಗೆ ಚಿಟ್ಟೆ ಅವು ಜೀವನ ಚಕ್ರದ ಪ್ರಕೃತಿ ಸೊಬಗು ಮತ್ತು ಅವುಗಳು ಇರುವ ನಾಜೂಕನ್ನು ತೋರಿಸ್ಕೊಡ್ತವೆ. ನಮ್ಮ ಪರಿಸರದಲ್ಲಿ ನಾವು ಈ ಚಿಟ್ಟೆಗಳ ಸೌಂದರ್ಯನೇ ಒಂದು ರೋಚಕ ಉದಾಹರಣೆ ಅಂತಲೇ ಹೇಳ್ಬೋದು. ಅದರದ್ದು ಆಯುಷ್ಯ ಅರ್ಥ ಮಾಡ್ಕೊಳ್ಳೋದು ಒಂದು ನೈಸರ್ಗಿಕ ಜಗತ್ತಿನ ಅದ್ಭುತ ಅಂತಲೇ ತಿಳ್ಕೊಬೋದು. ಅದು ಒಂದು ರೋಚಕ ಪ್ರಯತ್ನ ಅಂತಲೇ ಹೇಳ್ಬೋದು. 4 ಹಂತಗಳಲ್ಲಿ ಇವು ಜೀವನ ಚಕ್ರ ಮೂಲಕ ಇವು ಬೆಳೀತಾ ಹೋಗ್ತವೆ. ಎಗ್, ಲಾರ್ವಾ, ಪ್ಯೂಪ ಮತ್ತು ಅಡಲ್ಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಕನ್ನಡದಲ್ಲಿ ಅಂಡ, ಅಡ್ಡಪದ, ಪ್ಯೂಪ ಮತ್ತು ವಯಸ್ಕ ಅಂತ ಹೇಳ್ಬಿಟ್ಟು. ಹೀಗೆ ಅವು ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ತಾ ಜೀವನನೂ ಕೂಡ ಒಂದು ಪರಿಸರದಲ್ಲಿ ಒಂದು ಮುಖ್ಯ ಭಾಗ ಅಂತಲೇ ಹೇಳ್ಬೋದು. 4 ಹಂತಗಳಲ್ಲಿ ಚಿಟ್ಟೆಗಳು ಬದಲಾಗ್ತಾ ಹೋಗ್ತವೆ. ಹೀಗೆ ಬಣ್ಣದ ಸೊಬಗನ್ನು ಕೂಡ ಇವು ಪರಿವರ್ತನೆಯಾಗಿ ಬದಲಾವಣೆಯಾಗಿ ಅವರ ಜೀವನ ಒಂದು ಶುರು ಮಾಡ್ತಾ ಹೋಗ್ತವೆ. ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.